ವೆಲ್ಕಮ್ ಟು ಮೈ ಚಾನಲ್ ನಿಶಿಕಾ ವ್ಲಾಗ್. ಹಾಯ್ ಫ್ರೆಂಡ್ಸ್, ಇವತ್ತು ಸಂಡೇ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ರವೆ ರೊಟ್ಟಿ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಕಾಯಿಯನ್ನು ತುರ್ಕೊಂಡಿದ್ದೀನಿ. ಅದಕ್ಕೆ ಒಂದು 3 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ರವೆ ರೊಟ್ಟಿ ಮಾಡದೆ ತುಂಬ ದಿನಗಳಾಗಿತ್ತು. ಇವತ್ತು ಫೈನಲಾಗಿ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡಿಗೆ ರವೆ ರೊಟ್ಟಿ ಅಂದರೆ ತುಂಬ ಇಷ್ಟ ಆಗ್ತದೆ. ಈಗ ತೆಂಗಿನಕಾಯಿಗೆ ಮತ್ತು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಒಂದು ಬೌಲಲ್ಲಿ ಮಿಕ್ಸ್ ಮಾಡ್ಕೊತೀನಿ. ಮತ್ತು ಇದು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಅದಕ್ಕೆ 1 ಕಪ್ ರವೆಯನ್ನು ಹಾಕ್ತಾಯಿದ್ದೀನಿ. ಮತ್ತು ಸಣ್ಣ ಉಪ್ಪನ್ನು ಇಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಕೈಯಲ್ಲಿ ಕಲಿಸ್ತಾ ಇದ್ದೀನಿ. ಚೆನ್ನಾಗಿ ಕೈಯಲ್ಲಿ ಕಲಸಿ ಸೈಡಲ್ಲಿ ಇಡ್ತೀನಿ. ತವಾವನ್ನು ಕಾಯಲಿಕ್ಕೆ ಇಡ್ತೀನಿ. ಇವಾಗ ಎಲ್ಲದಕ್ಕೂ ನಾನು ಒಮ್ಮೆಲೇ ನೀರು ಹಾಕಿ ಕಲಸಿಡೋದಿಲ್ಲ. ಅದೊಂಥರ ಗಮ್ ಥರ ಆಗಿಬಿಡ್ತದೆ. ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ತಗೊಂಡು ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡು ಒಂದೊಂದು ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಲಿಸ್ಕೊಂಡು ತವ ಮೇಲೆ ಸಣ್ಣ ಉರಿ ಇಟ್ಟು ಅದನ್ನು ತವ ಮೇಲೆ ಹಾಕ್ತೀನಿ ರೊಟ್ಟಿನ. ಹೀಗೆ ಒಂದು ಉಂಡೆ ಮಾಡಿ ಹಾಕ್ಕೊಂಡು ತವ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸವರಿ ಅದರ ಮೇಲೆ ತಟ್ತೀನಿ. ಉರಿ ಸಣ್ಣ ಇಟ್ಟಿದ್ದೀನಿ. ಚೆನ್ನಾಗಾಗತ್ತೆ ಈ ರೊಟ್ಟಿ ತಿನ್ನಲಿಕ್ಕೆ. ಇದಕ್ಕೇನು ಮತ್ತು ನಮ್ಗೆ ನಂಚ್ಕೊಳ್ಳೋಕ್ಕೆ ಚಟ್ನಿ ಸಾರು ಏನು ಬೇಕಂತಿಲ್ಲ, ಹಾಗೆ ತಿನ್ಬೋದು. ತೆಂಗಿನಕಾಯಿ ಹಾಕಿರ್ತೀವಲ್ಲ, ತುಂಬ ರುಚಿಯಾಗಿ ಬರ್ತದೆ. ಆಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಬೇಯಲಿಕ್ಕೆ ಬಿಡ್ತೀನಿ. ಮತ್ತೊಂದು ಸೈಡಿಗೆ ನಾನು ಟೀ ಮಾಡಲಿಕ್ಕೆ ಇಟ್ಟಿದ್ದೀನಿ. ಟೀ ಕುದೀತಾ ಇದೆ. ಈಗ ಹಾಲನ್ನು ಹಾಕ್ತೀನಿ. ಒಂದು ಕಡೆ ಟೀನೂ ರೆಡಿ ಆಯಿತು. ಮತ್ತೊಂದು ಕಡೆ ರೊಟ್ಟಿ ಮಾಡ್ತಾಯಿದ್ದೀನಿ. ಒಂದು ರೊಟ್ಟಿ ಆಯಿತು. ಇದು ಮತ್ತೊಂದು ರೊಟ್ಟಿ. ನನ್ನ ಹಸ್ಬೆಂಡ್ ಬೆಳಿಗ್ಗೆ ಜಿಮ್ಮಿಗೆ ಹೋಗ್ತಾರೆ. ಅವರು ಅದಕ್ಕೆ ತುಂಬ ಹಸಿವೆ ಆಗ್ತಿದೆ, ಬೇಗ ಮಾಡಿಕೊಡು ಅಂತಿದ್ರು. ಸಂಡೇ ಸ್ವಲ್ಪ ಲೇಟ್ ಆಗಿಬಿಡ್ತದೆ. ಅವ್ರು ತಿನ್ನೋದು 2 ರೊಟ್ಟಿ. ಅದಕ್ಕೆ ನಾನು ಒಂದು ರೊಟ್ಟಿ ಸಣ್ಣದಾಗಿ ಮಾಡಿದೆ, ಮತ್ತೊಂದು ರೊಟ್ಟಿನೂ ಸಣ್ಣದಾಗಿ ಮಾಡಿದ್ರೆ 2 ತಿಂತಾರೆ ಅಂದ್ಕೊಂಡು ಮತ್ತೊಂದು ರೊಟ್ಟಿನ ದೊಡ್ಡದಾಗಿ ಮಾಡ್ತಾಯಿದ್ದೀನಿ. ಈ ರೊಟ್ಟಿ ತಿಂದರೆ ಬೇಗ ಹಸಿವೆನೇ ಆಗಲ್ಲ ಫ್ರೆಂಡ್ಸ್. ಹೊಟ್ಟೆ ತುಂಬಿಕೊಂಡಿರ್ತದೆ. 3 ಗಂಟೆ 4 ಗಂಟೆ ಆದರೂ ಹಸಿವೆ ಆಗಲ್ಲ. ಚೆನ್ನಾಗಾಗ್ತದೆ ತಿನ್ನಲಿಕ್ಕೂ. ಆಮೇಲೆ ಎಲ್ಲ ತಟ್ಟಿದ ಮೇಲೆ ಮತ್ತೆ ಸ್ವಲ್ಪ ಮೇಲ್ಗಡೆ ಮತ್ತು ರೊಟ್ಟಿ ಸುತ್ತಲೂ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ಆಮೇಲೆ ತಾಟನ್ನು ಮುಚ್ಚಿ ಬೇಯಿಸಬೇಕು. ನಿಧಾನವಾಗಿ ತಿರುಗಿ ಹಾಕಬೇಕು, ಇಲ್ಲಾಂದರೆ ಕಟ್ಟಾಗಿಬಿಡ್ತದೆ. ಬೇಯಲಿಕ್ಕೆ ಸುಮಾರು ಟೈಮ್ ತಗೋತದೆ. ಇದು ಬೇಗ ಬೇಯೋದಿಲ್ಲ, ನಿಧಾನವಾಗಿ ಬೇಯಿಸ್ಕೋಬೇಕು.
ಆಮೇಲೆ ನನ್ನ ಮಗನಿಗೆ ಈ ರೊಟ್ಟಿ ಸೇರೋದಿಲ್ಲ. ಅವನು ನನಗೆ ಆಮ್ಲೆಟ್ ಮತ್ತು ಬ್ರೆಡ್ ಕೊಡು ಅಂತ ಹೇಳ್ದ. ಅದಕ್ಕೆ ನಾನು ಮತ್ತೊಂದು ಸೈಡಲ್ಲಿ ಆಮ್ಲೆಟ್ ಹಾಕ್ತಾಯಿದ್ದೀನಿ. ಅವನಿಗೆ ಈರುಳ್ಳಿ ಎಲ್ಲ ಏನು ಬಾಯಿಗೆ ಸಿಗಬಾರ್ದು ಅಂತ ಪ್ಲೇನ್ ರೊಟ್ಟಿ ಎಲ್ಲ ತಿಂತಾನೆ. ಈ ಥರ ಎಲ್ಲ ಮಸಾಲೆ ರೊಟ್ಟಿ ಎಲ್ಲ ತಿನ್ನೋದಿಲ್ಲ ಅವನು. ಅದಕ್ಕೆ ಆಮ್ಲೆಟ್ ಮಾಡ್ತಾಯಿದ್ದೀನಿ. ಬ್ರೆಡ್ ಇತ್ತು, ಬ್ರೆಡ್ ಬಿಸಿ ಮಾಡಿಕೊಂಡು ಬ್ರೆಡ್ ಒಳಗೆ ಆಮ್ಲೆಟ್ ಹಾಕ್ಕೊಟ್ರೆ ತಿಂತಾನೆ. ಅವನಿಗೆ ಖಾರ ಬೇಕಾಗ್ತದೆ, ಅದಕ್ಕೆ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಹಾಕಿ ಆಮ್ಲೆಟ್ ಮಾಡಿಕೊಟ್ಟೆ. ಇಲ್ಲಿ ಈ ಕಡೆ ಬ್ರೆಡ್ ಬಿಸಿ ಮಾಡ್ತಾಯಿದ್ದೀನಿ. ಬ್ರೆಡ್ ಬಿಸಿ ಮಾಡಿಬಿಟ್ಟು ಬ್ರೆಡ್ ಮಧ್ಯದಲ್ಲಿ ಆಮ್ಲೆಟನ್ನು ಹಾಕಿ ಸ್ಯಾಂಡ್ವಿಚ್ ಥರ ಕೊಡ್ತೀನಿ. ಎಗ್ ಸ್ಯಾಂಡ್ವಿಚ್ ಥರ ಆಗ್ತದೆ. ಎಗ್ ಸ್ಯಾಂಡ್ವಿಚರು ಅನ್ಬೋದು, ಇಲ್ಲ ಬ್ರೆಡ್ ಆಮ್ಲೆಟರು ಅನ್ಬೋದು. ಆಮ್ಲೆಟು ರೆಡಿ ಆಯಿತು, ಆಮೇಲೆ ಬ್ರೆಡ್ಡು ರೆಡಿ ಆಯಿತು. ಅವನಿಗೆ ಹಾಕ್ಕೊಂಡು ಕೊಡ್ತೀನಿ. ಆಮೇಲೆ ಮತ್ತೆ ನಾವು ರೊಟ್ಟಿಯನ್ನು ಮಾಡ್ಕೋಬೇಕು. ಅವನಿಗೆ ಕೊಟ್ಟಿದ್ದು ನೋಡಿ ನನ್ನ ಮಗಳಿಗೂ ಬೇಕು ಅಂತ ಹೇಳಿದ್ಲು. ಒಬ್ಬರಿಗೆ ಏನು ಮಾಡ್ತೀವೋ ಮತ್ತೊಬ್ಬರು ಅದನ್ನೇ ಬೇಕು ಅಂತ ಹೇಳ್ತಾರೆ. ಆದರೆ ಅವಳು ಖಾರ ತಿನ್ನಲ್ಲ. ಅವನಿಗೆ ಖಾರ ಬೇಕಾಗ್ತದೆ, ಇವಳಿಗೆ ಚಪ್ಪೆ ಬೇಕಾಗ್ತದೆ. ಅದಕ್ಕೆ ಅವಳಿಗೆ ಖಾರ ಪುಡಿ ಹಾಕಿಲ್ಲ, ಬರೀ ಉಪ್ಪು ಹಾಕಿ ಆಮ್ಲೆಟ್ ಮಾಡ್ಕೊಂಡು ಕೊಟ್ಟೆ. ಬ್ರೆಡ್ಡನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಅವನಿಗೆ ಹೇಗೆ ಮಾಡಿಕೊಟ್ಟಿದ್ದೀನೋ ಅವಳಿಗೂ ಹಾಗೆ ಮಾಡಿಕೊಡ್ಬೇಕು, ಇಲ್ಲಾಂದರೆ ಜಗಳ ಆಡ್ತಾರೆ. ಅವರಿಬ್ರದ್ದು ಆಯಿತು. ಆಮೇಲೆ ನನಗೆ ರೊಟ್ಟಿ ಮಾಡ್ಕೊತಾ ಇದ್ದೀನಿ ನಾನು. ಸ್ವಲ್ಪ ಎಣ್ಣೆನ ಹಾಕಿ ರೊಟ್ಟಿಯನ್ನು ತಟ್ತಾಯಿದ್ದೀನಿ. ಅದರ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಪ್ಲೇಟನ್ನು ಮುಚ್ಚಿಡ್ತಾ ಇದ್ದೀನಿ. ನನ್ನ ವಿಡಿಯೋಸ್ ಎಲ್ಲ ನೋಡಿ ಫ್ರೆಂಡ್ಸ್, ಮತ್ತು ನೀವು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಏನಾದರೂ ಹೇಳಬೇಕಂದ್ರೆ ಕಮೆಂಟ್ ಮಾಡಿ. ಆಯಿತು, ಬೆಳಗಿನ ತಿಂಡಿ ಚಹಾ ಮತ್ತು ರವೆ ರೊಟ್ಟಿಯನ್ನು ತಿಂದ್ವಿ. ಚೆನ್ನಾಗಿತ್ತು. ನನ್ನ ಮಗಳು ನನಗೂ ಸ್ವಲ್ಪ ಕೊಡು ಹೇಳಿದ್ಲು. ಅವಳು ಒಂದು ಸಣ್ಣ ಪೀಸ್ ತಿಂದಳು, ಚೆನ್ನಾಗಿದೆ ಅಂತಿದ್ದಾಳೆ. ಥ್ಯಾಂಕ್ ಯು ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ.